ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಏನಪ್ಪ ಎಲ್ಲೋಗಿತ್ತು ಇಷ್ಟು ದಿವಸ ಅಂತ ಅಂತಿದ್ದೀರಾ. ನನಗೂ ವಿಡಿಯೋ ಮಾಡೋದಕ್ಕೆಲ್ಲ ಇಂಟ್ರೆಸ್ಟ್ ಆಗ್ತಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ತೊಗೊಂಬಂದಿದ್ದೀನಿ. ಅದು ನನ್ನ ಗೆಳೆಯಿಂದೆ ಅಂದ್ರೆ ನನ್ನ ಗೆಳೆಯನ್ ಗಾಡಿದು. ಮಿಸ್ಟೇಕ್ ಮಾಡ್ಕೊಂಬಿಡಿ. R15 ನೋಡಿರ್ತೀರಾ, R15 V3 ನೋಡಿದ್ದೀರಾ, V4 ನೋಡಿದ್ದೀರಾ, V4M ನೋಡಿದ್ದೀರಾ. V4M ಕಾರ್ಬನ್ ಫೈಬರ್ ಲೋಡೆಡ್ ಗಾಡಿ ನೋಡಿದ್ದೀರಾ? ಬನ್ನಿ ಇವತ್ತು ತೋರಿಸ್ತೀನಿ. ಅದೇ ಇವತ್ತಿನ ರಿವ್ಯೂ, ಬೈಕ್ ರಿವ್ಯೂ. ಇದೇ ಗಾಡಿ. ಇದೆಲ್ಲ ಫುಲ್ ಕಾರ್ಬನ್ ಫೈಬರು. ಇದು ಮಾತ್ರ ಇದು ಏನ್ ಕಲರ್ ಮುಂಚೆ ಇದು ಗ್ರೇನಾ? ಹೌದು ಮಗ, ಮೆಟಾಲಿಕ್ ಗ್ರೇ ವಿತ್ ಬ್ಲ್ಯಾಕ್ ವಿತ್ ಕಾರ್ಬನ್ ಫೈಬರ್ ಮಿಕ್ಸ್. ಸಾಕಾಗಿ ಬಂದಿದೆ ಲುಕ್ಕು. ಇದ್ರಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಕ್ವಿಕ್ ಶಿಫ್ಟರ್. ಈ ಗಾಡಿಯಲ್ಲಿ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾನೆ. ಮತ್ತೆ ವೇರಿಯೇಬಲ್ ವ್ಯಾಲ್ವ್ ಅಂತ ಅಂದ್ಬಿಟ್ಟು ಒಂದು ಇದು ಬಿಟ್ಟಿದ್ದಾರೆ ಇದರಲ್ಲಿ. ಏನ್ ಮಚ್ಚ ಏನ್ ಹೇಳ್ತಾರೆ? ವೇರಿಯಬಲ್ ವಾಲ್ವ್ ಆಕ್ಚುಯೇಷನ್. ವೇರಿಯೇಬಲ್ ವಾಲ್ವ್ ಆಕ್ಚುಯೇಷನ್. ಎಸ್. ಇನ್ನು ಈ ಗಾಡಿ ಬಗ್ಗೆ ಜಾಸ್ತಿ ತಲೆಗೆ ತೆಂಗಕ್ಕೆ ಹೋಗೋಲ್ಲ, ಬೇಸಿಕ್ ಹೇಳ್ತೀನಿ. ಯಾಕಂದರೆ ಎಲ್ಲರೂ ರಿವ್ಯೂ ಮಾಡಿ ಬಿಸಾಕ್ಬಿಟ್ಟವ್ರೆ. ಎಲ್ಲ ಗಾಡೀಲಿ ಏನು ಫೀಚರ್ ಇದೆಯೋ ಅದೇನೇ. ಇದರಲ್ಲಿ ಏನಪ್ಪ ಅಂತಂದರೆ ಮೇಯ್ನು ವೇರಿಯೇಬಲ್ ವ್ಯಾಲ್ವ್ ಆಕ್ಚುಯೇಷನು ಮತ್ತು ಕ್ವಿಕ್ ಶಿಫ್ಟರು ಮತ್ತು ಡ್ಯಾಶ್ ಬೋರ್ಡ್ ಬಂದುಬಿಟ್ಟು LCD ಕೊಟ್ಟಿದ್ದಾನೆ. ಮತ್ತು ಇದರಲ್ಲಿ ನ್ಯಾವಿಗೇಷನ್ ಕೂಡ ಇದೆ. ಇನ್ನು ಇದರ ಟೈರ್ ಸೆಕ್ಷನ್ ಎಲ್ಲ ಬಂದುಬಿಟ್ಟು ನಿಮಗೆ ಫ್ರಂಟು 100/80, ಬ್ಯಾಕು 140/70 ಬರುತ್ತೆ. 17 mm ಇದು ಡಿಸ್ಕ್ ಅಂತೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ವೀಲು 17 mm ವೀಲ್ ಬರುತ್ತೆ. ಡಿಸ್ಕ್ ಬಂದ್ಬಿಟ್ಟು ಫ್ರಂಟು 288, ಬ್ಯಾಕ್ ಬಂದುಬಿಟ್ಟು 282. ಆಮೇಲೆ ಇದೆಲ್ಲ ಇನ್ನು ಮೇಯ್ನ್ ಇದರಲ್ಲಿ ಇದು ಅಟ್ರಾಕ್ಟಿವ್ ಮತ್ತು ತುಂಬ ರೇಟ್ ಜಾಸ್ತಿ. ಆನ್ ರೋಡ್ ಬಂದುಬಿಟ್ಟು ನಿಮಗೆ 2,76,000 ಆಗುತ್ತೆ. ನಿಮ್ಮ ಕೊಡ್ತಾನೆ. ಮೇಯ್ನ್ ಏನಕ್ಕೆ ದುಡ್ಡು ಅಂತಂದರೆ ಹತ್ರ ತೊಗೊಂಬ ನೋಡಿ, ಇಲ್ಲಿ ಫುಲ್ಲು ಕಾರ್ಬನ್ ಫೈಬರ್ ಫಿನಿಶು. ಇದು ಕಾರ್ಬನ್ ಫೈಬರ್ ಅಂತ ಅವ್ರು ಕ್ಲೈಮ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದು ನಮ್ಗೆ ಯಾಕೋ ಡೌಟ್. 50% ಇಲ್ಲ ಒಂದು 20% ಮಿಕ್ಸ್ ಇರ್ಬೋದು. ಬಟ್ ಇದು ಕಾರ್ಬನ್ ಫೈಬರ್ ಫಿನಿಶು ನೋಡಿ, ಸಖತ್ತಾಗಿ ಬಂದಿದೆ ಮಾತ್ರ. ಇನ್ನೊಂದು ಕ್ವಿಕ್ ಶಿಫ್ಟರ್ ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದಕ್ಕೆ ಕಾಸು ಇದರಲ್ಲಿ. ಇನ್ನು ಇದು 155cc. ಇನ್ನು 10,000 RPM ನಿಮಗೆ 18 HP. ಇನ್ನು 7,500 RPMಗೆ ನಿಮಗೆ 40 Nm ಟಾರ್ಕ್ ಮ್ಯಾಕ್ಸ್ ಸಿಗುತ್ತೆ. ಟಾಪ್ ಸ್ಪೀಡ್ ಬಂದುಬಿಟ್ಟು ನಿಮಗೆ 144, 140, 150 ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವೆಲ್ಲ ಒಂದು 75-80 ಇದ್ದೀವಿ. ಒಂದು 140 ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಇನ್ನು ಅದು ಬಿಟ್ಟರೆ ಸ್ಪೆಷಲ್ ಏನು ಅಂತ ಅಂದರೆ ಇದರಲ್ಲಿ ಕ್ವಿಕ್ ಶಿಫ್ಟರೇ ಮೇನ್ ಸ್ಪೆಷಲ್. ಅದು ಬಿಟ್ಟರೆ ಇನ್ನೇನು ಸ್ಪೆಷಲ್ ಇಲ್ಲ. ಅದು ಬಿಟ್ಟರೆ ಇನ್ನು ಕಾರ್ಬನ್ ಫೈಬರ್ ಕೌಲ್ಗಳು. ಇನ್ನು 11 ಲೀಟರ್ ಟ್ಯಾಂಕ್ ಬರುತ್ತೆ. ನಮ್ಮ ಹುಡುಗ ಆಲೆ ಒಂಚೂರು ಸ್ಕ್ರ್ಯಾಚ್ಗಳು ಮಾಡ್ಕೊಂಬಿಟ್ಟವ್ರೆ. ಇನ್ನು ಶೋರೂಮ್ಗೆ ಸರ್ವಿಸಿಗೆ ಬೇರೆ ಬಿಟ್ಟಿದೆ. ಸೀಟ್ ಬೇರೆ ಮುಡಾಯಿಸ್ಬಿಟ್ಟವ್ರೆ ನಮ್ಮ ಹುಡುಗಂಗೆ. ಮೇನ್ ಏನಪ್ಪ ಅಂತಂದರೆ ಇದರಲ್ಲಿನ ಎಲೆಕ್ಟ್ರಾನಿಕ್ಸ್ ಲೋಡೆಡ್. ಡ್ಯುಯಲ್ ಚಾನಲ್ ABS ಇದೆ. ಡ್ಯಾಶ್ ಬೋರ್ಡ್ ತೋರಿಸ್ತೀನಿ. ಡ್ಯಾಶ್ ಬೋರ್ಡ್ ಕೂಡ ಚೆನ್ನಾಗಿದೆ. ಡ್ಯಾಶ್ ಓಪನ್ ಮಾಡಿದ್ರೆ ಮೇಯ್ನ್ ನಿಮಗೆ ಎಂಟ್ರೆನ್ಸ್ ಈ ಥರ ಸಿಗುತ್ತೆ. ಇವಾಗ ಡ್ಯಾಶಲ್ಲಿ ಮೇಯ್ನ್ ಬಂದುಬಿಟ್ಟು ಮಿನು ಹೋಗಿ ನೋಡೋಣ ಇರಿ. ಮಿನಲ್ಲಿ ನಿಮಗೆ ಡಿಸ್ಪ್ಲೇ ಸೆಟ್ಟಿಂಗ್ಸು, ಲ್ಯಾಪ್ ಟೈಮ್ ಸೆಟ್ಟಿಂಗ್ಸು, TCS ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್, ಸ್ಕಿಡ್ ಆಗದೇ ಇರೋ ರೀತಿ ಕಂಟ್ರೋಲ್ ಮಾಡುತ್ತೆ. ಮ್ಯೂಸಿಕ್ ಬಂದುಬಿಟ್ಟು ನಿಮ್ಮ ಮೊಬೈಲು ಒಂದು ಯಮಹಾ ವೈ ಕನೆಕ್ಟ್ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಇರುತ್ತೆ. ಅದ್ರ ಮೂಲಕ ನೀವು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಂಡಿರಬೇಕು. ಮ್ಯೂಸಿಕ್ ಕೂಡ ನೀವು ಹ್ಯಾಂಡ್ಲಿಂಗ್ ಮಾಡ್ಬೋದು ಇಲ್ಲಿಂದನೇ. ಜೊತೆಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನ್ಯಾವಿಗೇಷನ್ ತೋರಿಸುತ್ತೆ. ನ್ಯಾವಿಗೇಷನ್ ಬಂದುಬಿಟ್ಟು ಕಂಪ್ಲೀಟ್ ತೋರಿಸಲ್ಲ, ನಿಮಗೆ ಟನ್ ಬೈ ಟನ್ ಅಷ್ಟೇ ನ್ಯಾವಿಗೇಷನ್ ಬರೋದು. ಇನ್ನು ನೋಟಿಫಿಕೇಷನ್ ಆದರೆ ಅದೇ ಯಾರು ಕಾಲ್ ಮಾಡ್ತಿದ್ದಾರೆ, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ದು. ಸೊ ವಿತ್ ಲೋಗೋ ಸಮೇತ ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ಇನ್ನೂ ಒಂದು ಮೇಯ್ನ್ ಏನಂತ ಅಂದರೆ ವೆದರ್ ತೋರಿಸುತ್ತೆ. ಜೊತೆಗೆ ಹೆಲ್ಮೆಟ್ ಇಂಟರ್ಕಾಮ್ ಕೂಡ ಇದು ಕನೆಕ್ಟ್ ಮಾಡ್ಕೊಬೋದು. ನಿಮಗೆ ಯಮಹಾದಲ್ಲಿ ಯಾವ ಗಾಡೀಲಿ ಈ ಫ್ಯೂಚರ್ ಇಲ್ಲ ಅನಿಸುತ್ತೆ. ಮೇಬಿ ಇದೆಯೇನೋ. V4 ಇಂದ ಸ್ಟಾರ್ಟಾ? ಓಕೆ, V4 ಅಲ್ಲಿ ಇದೆ ಅಂತೆ. ಇನ್ನು ನಾನು ನೋಡಿರೋ ಮಟ್ಟಿಗೆ ಇದೇ ಗಾಡೀಲಿ ನೋಡಿರೋದು.
ಸೊ ನೋಡಿದ್ರಲ್ಲ ಇಷ್ಟೊತ್ತು ವಿಡಿಯೋನ. ಸೊ ಇನ್ನ ಮೇನ್ 2 ಪಾಯಿಂಟ್ ಇತ್ತು, ಮುಖ್ಯವಾಗಿರೋ ಪಾಯಿಂಟ್ಗಳೇ. ಅದನ್ನ ಅಲ್ಲಿ ಹೇಳಿದ್ದೆ, ನಮ್ಮ ಮಗ ರೆಕಾರ್ಡ್ ಮಾಡಿಲ್ಲ, ಗೂಗಲ್ ನನ್ನ ಮಗ. ಏನಪ್ಪಾ ಅಂತಂದ್ರೆ ಸಸ್ಪೆನ್ಷನ್ ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಸಿಗುತ್ತೆ, ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ ಲಿಂಕ್ ಸಸ್ಪೆನ್ಷನ್ ಸಿಗುತ್ತೆ. ಲಿಂಕ್ ಸಸ್ಪೆನ್ಷನ್ ಅಂದ್ರೆ ಈಗ ಬರ್ತಿರೋ ಎಕ್ಸ್ಪಲ್ಸ್ 210 ನೀವು ಗಮನಿಸಿರ್ತಿರಲ್ಲ, ಸೇಮ್ ಅದೇ ತರ ಲಿಂಕ್ ಸಸ್ಪೆನ್ಷನ್ ಇದನ್ನು ಕೂಡ. ಇನ್ನು ನಿಮ್ಗೆ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಕಂಪ್ನಿ ನಿಮ್ಗೆ 55 ವರ್ಗೂ ಕ್ಲೈಮ್ ಮಾಡುತ್ತೆ. ಅಷ್ಟೆಲ್ಲ ಸಿಕ್ಕಿಲ್ಲ, ಇನ್ನು ಒಂದು ಆವರೇಜ್ 39-40 ವರ್ಗೂ ಸಿಕ್ಕಿದೆ. ಇನ್ನ ರೈಡಿಂಗ್ ಪೊಸಿಷನ್ ಅಂತ ಬಂದ್ರೆ ತುಂಬಾ ಕಾಂಪ್ಯಾಕ್ಟ್ ಇದೆ. ನಿಮ್ಗೆ ರಿಸ್ಟ್ ಪೇನ್ ಬರುತ್ತೆ, ಹಾಗೆ ಬ್ಯಾಕ್ ಪೇನ್ ಬರುತ್ತೆ. ಇನ್ನ ಹೇಳ್ಬೇಕು ಅಂತಂದ್ರೆ ಸಿಂಗಲ್ಗೂ ಕೂಡ ಸ್ವಲ್ಪ ಲಾಂಗ್ ಹೊಡಿಯೋದಕ್ಕೆ ಕಷ್ಟನೇ. ಅಡ್ಜಸ್ಟ್ ಆದ್ಮೇಲೆ ನಿಮ್ಗೆ ಕಂಫರ್ಟ್ ಅಂತ ಫೀಲ್ ಆಗುತ್ತೆ ಅಬ್ಸಲ್ಯೂಟ್ಲಿ. ಇನ್ನ ಪಿಲಿಯನ್ ರೈಡ್ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಅದು ಇದ್ದಿದ್ದು ಕಷ್ಟ. ಹಿಂದೆಗಡೆ ಅದು ಸೀಟ್ ಇದೆಯಲ್ಲ, ಅದೊಂಥರ ಕೌಲ್ ತರ, ಅದು ತುಂಬಾ ಚಿಕ್ಕದು, ಪೈನ್ ಬರುತ್ತೆ ನಿಮ್ಗೆ. ಬ್ಯಾಕ್ ಬೇಸ್ ಏನಾದ್ರೂ ಅಗ್ಲ ಇತ್ತು ಅಂದ್ರೆ ಇಷ್ಟೇ ಕೌಲ್ ಮೇಲೆ ಕೂತಿರ್ಬೇಕಾಗತ್ತೆ. ಸೊ ಲೋವರ್ ಬ್ಯಾಕ್ ಬೀಳುತ್ತಲ್ಲ, ತುಂಬಾ ಪೈನ್ ಬರುತ್ತೆ, ಆಗಲ್ಲ. ಪಿಲಿಯನ್ ರೈಡ್ ತುಂಬಾ ಕಷ್ಟ. ಸಿಂಗಲ್ಗಂತೂ ಕಂಫರ್ಟ್ ಇದೆ. ಇನ್ನ ಪವರ್ ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋದಾದ್ರೆ 200cc ಬೈಕಲ್ಲಿ ಈಸಿಯಾಗಿ ಟಕ್ಕರ್ ಕೊಡುತ್ತೆ, ಹಿಂಗ್ ಹೋಗುತ್ತೆ ಸಿಂಗಲ್ ಇದ್ದಾಗ. ನಿಮ್ಮ ಬಾಡಿ ವೆಯ್ಟ್ ತುಂಬಾ ಡಿಪೆಂಡ್ ಆಗುತ್ತೆ ಗಾಡಿ ಮೇಲೆ. ಅಬೌವ್ 70 ಒಳಗಿತ್ತು ಅಂದ್ರೆ 150 ಆರಾಮಾಗಿ ರೀಚ್ ಮಾಡ್ಬೋದು. ಇವಾಗ ಒಂದು 75-80 ಒಳಗಡೆ ಇರ್ತೀರ ಅಂದ್ರೆ 140-145 ಆರಾಮಾಗಿ ರೀಚ್ ಆಗುತ್ತೆ. ಇನ್ನು ಓವರ್ ಆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇಂಜಿನ್ ಮಾತ್ರ ತುಂಬಾ ಸ್ಮೂತ್. ಕ್ವಿಕ್ ಶಿಫ್ಟರ್ ಅಂದ್ರೆ ಗೇರ್ ನ ಕ್ಲಚ್ ಹಿಡಿದೇ ಹಾಕೋದೆ ಕ್ವಿಕ್ ಶಿಫ್ಟರ್. ಇದ್ರಲ್ಲಿ ಬ್ಲಿಪ್ಪರ್ ಇಲ್ಲ, ಕ್ವಿಕ್ ಶಿಫ್ಟರ್ ಮಾತ್ರ ಇರೋದು. ಬ್ಲಿಪ್ಪರ್ ಅಂದ್ರೆ ಕ್ಲಚ್ ಹಿಡಿದೇ ಡೌನ್ ಶಿಫ್ಟ್ ಮಾಡೋದು, ಓಕೆನಾ. ಇನ್ನು ಓವರ್ ಆಲ್ ಗಾಡಿ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ. ಅದೇ ರೈಡಿಂಗ್ ಪೊಸಿಷನ್ ಅಂದ್ರೆ ಕಾಂಪ್ಯಾಕ್ಟ್ ಇದೆ ಅಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ಆರಾಮಾಗಿ ಟೂರಿಂಗ್ ಎಲ್ಲ ಮಾಡ್ಬೋದು, ಚೆನ್ನಾಗಿದೆ ಗಾಡಿ. ಇನ್ನ ಕಾಲೇಜ್ ಹುಡುಗರಿಗೆ ಮಾಡಿಸ್ದಂಗೆ ಇರುತ್ತೆ ಈ ಗಾಡಿ. ಥ್ಯಾಂಕ್ ಯು ಸೋ ಮಚ್.